Namaste. Class 6th Mathematics NCERT syllabus. Chapter number 1 Knowing our numbers. Article number 1.2 Comparing numbers. Subarticle number 1.2.7 An aid in reading and writing large numbers. So use of commas. Indian system of numeration and international system of numeration. In that, can you help me write the numeral? To write the numeral for a number, you can follow the boxes again. A. 42,70,008. B. 2,90,55,800. C. 7,60,055. So notes ಅಲ್ಲಿ actually ಹೇಗೆ ಬರಿಬೇಕಂದ್ರೆ ಫಸ್ಟ್ ಹೆಡ್ಡಿಂಗ್ ಬರೀರಿ ಕ್ಯಾನ್ ಯು ಹೆಲ್ಪ್ ಮೀ ರೈಟ್ ದಿ ನ್ಯೂಮರಲ್ ಅಂತ. ನೆಕ್ಸ್ಟ್ ಕ್ವಶನ್ಸ್ ಟು ರೈಟ್ ದಿ ನ್ಯೂಮರಲ್ ಫಾರ್ ಎ ನಂಬರ್ ಯು ಕ್ಯಾನ್ ಫಾಲೋ ದಿ ಬಾಕ್ಸಸ್ ಅಗೈನ್. ಎ 42,70,008. ಸೊ 70,008. Okay. Next B. 2,90,55,800. 2,90,55,800. Okay. So first comma 1000, second comma after the 5 digits lacking ಬರುತ್ತೆ. ಥರ್ಡ್ ಕಾಮಾ ಈಸ್ ಆಫ್ಟರ್ 7 digits ಆದಮೇಲೆ ಬರೋವಂಥ ಕಾಮಾ ಥರ್ಡ್ ಕಾಮಾ ಈಸ್ ಕ್ರೋರ್. ಸೊ 2,90,55,800. ನೆಕ್ಸ್ಟ್ ಸಿ 7,60,055. ಸೊ 7,60,055. Okay. Try these. First one, you have the following digits 4, 5, 6, 0, 7 and 8. Using them, make 5 numbers each with 6 digits. A. Put commas for easy reading. Put commas for easy reading. B. Arrange them in ascending or descending order. Second question. Take the digits 4, 5, 6, 7, 8 and 9. Make any 3 numbers each with 8 digits. Put commas for easy reading. Third question. From the digits 3, 0 and 4, make 5 numbers each with 6 digits. Use commas. Try this. First question. You have the following digits 4, 5, 6, 0, 7 and 8. Using them, ಇದನ್ನು ಯೂಸ್ ಮಾಡಿಕೊಂಡು make 5 numbers each with 6 digits. A. Put commas for easy reading. B. Arrange them in ascending and descending order. The 5 numbers each with 6 digits using the digits. So ಇಲ್ಲಿ 4, 5, 6, 0, 7 and 8. So totally ಎಷ್ಟು digits, ಎಷ್ಟು numbers ಇದೆ ಇಲ್ಲಿ? Totally 6 numbers ಇದೆ ಇಲ್ಲಿ. Okay, 6 digits are there. Using this digits 4, 5, 6, 0, 7 and 8 ಇದನ್ನು ಯೂಸ್ ಮಾಡಿಕೊಂಡು ನಾವು 5 ನಂಬರ್ಸನ್ನು ಮಾತ್ರ ಅಂದರೆ ಲೈಕ್ ದಿ 5 ನಂಬರ್ಸ್ ಈಚ್ ವಿತ್ 6 digits ಯೂಸಿಂಗ್ ದಿ ಡಿಜಿಟ್ಸ್. ಓಕೆ, ಸೊ ಇದೇ ಥರದ್ದು ಒಂದು 5 ನಂಬರ್ಸ್ ಬರಿಬೇಕು. ಈಗ 6 digitsನ ಯೂಸ್ ಮಾಡಿಕೊಂಡು ಡಿಫ್ರೆಂಟ್ 5 ನಂಬರ್ಸ್ನ ಬರಿಬೇಕು. ಓಕೆ, ಯೂಸಿಂಗ್ ದೀಸ್ ಡಿಜಿಟ್ಸ್, ಈ ಡಿಜಿಟ್ಸ್ನ 6 digitsನೂ ಯೂಸ್ ಮಾಡಬೇಕು. ಓಕೆ, ಅದರದ್ದು 6 digits ಯೂಸ್ ಮಾಡಿರೋವಂಥದ್ದು 5 ನಂಬರ್ಸ್ನ ಬರಿಬೇಕಾಗತ್ತೆ. ಸೊ ಫಸ್ಟ್ ಒನ್ 876,540. ಓಕೆ, ನೆಕ್ಸ್ಟು 867,540. Next third one 876,450. Fourth one 876,045.
Fifth number is 86745. ಓಕೆ, ಈ ಥರ ಪ್ಲೇಸ್ ಚೇಂಜ್ ಮಾಡ್ತಾ ಹೋಗೋದು. ಓಕೆ, ನೆಕ್ಸ್ಟ್ ಎ. ಇಲ್ಲಿ ಈ ಥರ ನಾವು 6 ನಂಬರ್ಸ್ ಬರೆದ್ವಿ, ಅಲ್ಲ ಸಾರಿ 6 ಡಿಜಿಟ್ಸ್ ಯೂಸ್ ಮಾಡಿಕೊಂಡು 5 ನಂಬರ್ಸನ್ನು ಬರೆದಿದ್ದೀವಿ, ಡಿಫ್ರೆಂಟ್ 5 ನಂಬರ್ಸ್. ಓಕೆ, ಎ ಕ್ವಶನ್ಸ್. ಪುಟ್ ಕಾಮರ್ಸ್ ಫಾರ್ ಈಸಿ ರೀಡಿಂಗ್ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಆಫ್ಟರ್ ದಿ 3 ಡಿಜಿಟ್ಸ್ ಫ್ರಮ್ ಲೆಫ್ಟ್ ಇಂದ ರೈಟ್ ಟು ಲೆಫ್ಟ್ ಹೋಗಬೇಕಾದ್ರೆ 1 2 3. ಸೊ ರೈಟ್ ಟು ಲೆಫ್ಟಲ್ಲಿ 3 ಡಿಜಿಟ್ಸ್, ಆಫ್ಟರ್ ದಿ 3 ಡಿಜಿಟ್ಸ್ ಕಂಪ್ಲೀಟ್ ಆದಮೇಲೆ ಫಸ್ಟ್ ಕಾಮ ಇಡಿ, ಅದು 1000 ಪ್ಲೇಸ್. ಆಫ್ಟರ್ ದಿ 2 ಡಿಜಿಟ್ಸ್ ಅಂದರೆ ಟೋಟಲಿ 5 ಡಿಜಿಟ್ಸ್ ಆಯಿತು. 5 ಡಿಜಿಟ್ಸ್ ಆದಮೇಲೆ ಒಂದು ಕಾಮ ಇದೆ, ಸೆಕೆಂಡ್ ಕಾಮ ಈಸ್ ಲ್ಯಾಕ್. ಸೊ 8,76,540. ನೆಕ್ಸ್ಟ್ ಸೆಕೆಂಡ್ ನಂಬರ್, ಈ ನಂಬರಿಗೆ ಬರೋಣ. ಸೊ 8,67,540, 8,76,450. This one 8,76,045. Next fifth one 8,67,405. ನೆಕ್ಸ್ಟ್ ಬಿ. ಅರೇಂಜ್ ದೆಮ್ ಇನ್ ಅಸೆಂಡಿಂಗ್ ಆ್ಯಂಡ್ ಡಿಸೆಂಡಿಂಗ್ ಆರ್ಡರ್. ಈ ನಂಬರ್ಸ್ ಇದೆಯಲ್ಲ, ಈ ನಂಬರ್ಸಲ್ಲಿ ಇವಾಗ ಅಸೆಂಡಿಂಗ್ ಮತ್ತು ಡಿಸೆಂಡಿಂಗ್ ಆರ್ಡರ್ ಬರಿಬೇಕು. ಅಸೆಂಡಿಂಗ್ ಆರ್ಡರ್ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ನಂಬರು ಸ್ಮಾಲರ್ ನಂಬರ್ ಆಗಿರುತ್ತೆ, ಅದರ ನೆಕ್ಸ್ಟ್ ಸ್ವಲ್ಪ ಗ್ರೇಟರ್, ಅದು ನೆಕ್ಸ್ಟ್ ಗ್ರೇಟರ್, ಹಾಗೆ ಫೈನಲಿ ಗ್ರೇಟೆಸ್ಟ್ ನಂಬರ್ಗೆ ಹೋಗಬೇಕು. ಫಸ್ಟ್ ಸಿ ಹಿಯರ್ 6, ಇದು 6 ಇದೆ, ಇದನ್ನು ಕಂಪೇರ್ ಮಾಡಿ. ಇಲ್ಲಿ 5 ಇದೆಯಲ್ಲ, 540, ಇದು 405. ಸೊ ಫಸ್ಟ್ 5th ನಂಬರ್ ತೊಗೋಬೇಕು, 8,67,405. ನೆಕ್ಸ್ಟ್ ಆಫ್ಟರ್ ದಟ್ ಈ ನಂಬರಿಗೆ ಬರಬೇಕು, ಸೆಕೆಂಡ್ ನಂಬರ್ 8,67,540. ನೆಕ್ಸ್ಟ್ ಇದಕ್ಕೆ ಕಂಪೇರ್ ಮಾಡಿ, ವಿಚ್ ಒನ್ ಈಸ್ ಸ್ವಲ್ಪ ಕಡಿಮೆ ಇರೋದು, ಇದು ಇದರಲ್ಲಿ ದಿಸ್ ಒನ್. ನೆಕ್ಸ್ಟ್ ಇದನ್ನು ಬರಿಬೇಕು, ಥರ್ಡ್ ಒನ್ 8,76,045. ನೆಕ್ಸ್ಟ್ ಕಂಪೇರ್ ಎಷ್ಟು, ಇದನ್ನು ಫಸ್ಟ್ ನೆಕ್ಸ್ಟ್ ತೊಗೋಬೇಕು, 8,76,450. ನೆಕ್ಸ್ಟ್ ನಂಬರ್ 8,76,540. ದಿ ಎಬೋವ್ ನಂಬರ್ಸ್ ಅರೇಂಜ್ಡ್ ಇನ್ ಡಿಸೆಂಡಿಂಗ್ ಆರ್ಡರ್. ಇದು ಅಸೆಂಡಿಂಗ್ ಆರ್ಡರಲ್ಲಿ ಫಸ್ಟ್ ಸ್ಮಾಲೆಸ್ಟ್ ನಂಬರ್ ಇರುತ್ತೆ, ಸ್ಮಾಲರ್ ನಂಬರು ಹೋಗ್ತಾ ಹೋಗ್ತಾ ಲಾರ್ಜರ್ ನಂಬರ್. ಡಿಸೆಂಡಿಂಗ್ ಆರ್ಡರಲ್ಲಿ ಫಸ್ಟ್ ಬಿಗ್ಗೆಸ್ಟ್ ನಂಬರ್, ಲಾರ್ಜೆಸ್ಟ್ ನಂಬರು, ಅದಕ್ಕಿಂತ ಸ್ವಲ್ಪ ಲೆಸ್ ಇರೋದು, ಅದಕ್ಕಿಂತ ಸ್ವಲ್ಪ ಲೆಸ್, ಹೀಗೆ ಸ್ಮಾಲೆಸ್ಟ್ ನಂಬರಿಗೆ ಬರಬೇಕು. ಫಸ್ಟು ಇದು, ನೆಕ್ಸ್ಟ್ ಇದು, ನೆಕ್ಸ್ಟ್ ಇದು, ನೆಕ್ಸ್ಟ್ ಇದು, ನೆಕ್ಸ್ಟ್ ಇದು, ಹಾಗೆ ಇದರ ಆಪೋಸಿಟ್. ಓಕೆ, ನೆಕ್ಸ್ಟ್ ಸೆಕೆಂಡ್ ಕ್ವಶನ್. ಟೇಕ್ ದಿ ಡಿಜಿಟ್ಸ್ 4, 5, 6, 7, 8 and 9. Make any 3 numbers each with 8 digits. Put commas for easy reading. ಸೊ ಇಲ್ಲಿ 8 ಇಷ್ಟು ಡಿಜಿಟ್ಸ್ ಕೊಟ್ಟಿದ್ದಾರೆ ಆಯಿತಾ. 1 2 3 4 5 6 ಡಿಜಿಟ್ಸ್ ಆರ್ ಗಿವನ್. ಮೇಕ್ ಎನಿ 3 ನಂಬರ್ಸ್ ಈಚ್ ವಿತ್ 8 ಡಿಜಿಟ್ಸ್ ಹಾಗೆ ಬರಿಬೇಕು, ಗೊತ್ತಾಯ್ತಲ್ಲ. ಪುಟ್ ಕಾಮರ್ಸ್ ಫಾರ್ ಈಸಿ ರೀಡಿಂಗ್. ಸೊ ಓದಲಿಕ್ಕೆ ಈಸಿ ಆಗೋಗೆ ಕಾಮ ಕೂಡ ಕೊಡಬೇಕಾಗತ್ತೆ. ಟೇಕಿಂಗ್ ದಿ ಡಿಜಿಟ್ಸ್ 4, 5, 6, 7, 8 and 9 ಹಾಗೆ ಬರ್ಕೊಳ್ಳಿ. ದಿ 3 ನಂಬರ್ಸ್ ಮೇಡ್ ಈಚ್ ವಿತ್ 8 ಡಿಜಿಟ್ಸ್ ಆರ್. ಸೊ ಈ 8 ಡಿಜಿಟ್ಸ್ ಯೂಸ್ ಮಾಡಿಕೊಂಡು 3 ಡಿಫ್ರೆಂಟ್ ನಂಬರ್ಸ್ನ ಬರಿಬೇಕು. ಓಕೆ, ಸೊ ಇವಾಗ ಏನು ಮಾಡ್ತೀರಾ, 9 8 8 7 8 7 7 4 5 6 ಫಸ್ಟ್ ನಂಬರ್. ನೆಕ್ಸ್ಟ್ 9 8 8 7 7 4 6 5. ನೆಕ್ಸ್ಟ್ 9 8 8 7 7 6 5 4. ಹೀಗೆ ಡಿಫ್ರೆಂಟ್ 3 ನಂಬರ್ಸ್ನ ಬರಿಬೇಕು. ಓಕೆ, ನೆಕ್ಸ್ಟ್ ಫಾರ್ ಈಸಿ ರೀಡಿಂಗ್ ಪುಟ್ಟಿಂಗ್ ಕಾಮರ್ಸ್ ದೀಸ್ ನಂಬರ್ಸ್ ಕ್ಯಾನ್ ಬಿ ರೀವ್ರಿಟನ್ ಆ್ಯಸ್. ಅಂದರೆ ನಾವು ಈಸಿಯಾಗಿ ರೀಡ್ ಮಾಡಬೇಕಂದ್ರೆ ಕಾಮ ಹಾಕ್ಕೋಬೇಕಾಗತ್ತೆ. ಸೊ ಇದು ಫಸ್ಟ್ ಕಾಮ ಆಫ್ಟರ್ ದಿ 3 ಡಿಜಿಟ್ಸ್ ಫ್ರಮ್ ರೈಟ್ ಟು ಲೆಫ್ಟ್. ಸೊ ಇದು ಏನಾಗ್ತದೆ 1000. ದಿಸ್ ಇಸ್ ಲ್ಯಾಕ್. ಓಕೆ, ಇದು ಕ್ರೋರ್. 9 crore 88,77,456.
ನೆಕ್ಸ್ಟ್ ಸಿಮಿಲರ್ಲಿ ಇಲ್ಲೂ ಕೂಡ ಹಾಗೆ, ಇಲ್ಲಿ ಕಾಮ, ಇಲ್ಲಿ ಕಾಮ, ಇಲ್ಲಿ ಕಾಮ. ಸೊ 9,88,77,465. ನೆಕ್ಸ್ಟ್ 9,88,77,654 ಅಷ್ಟೇ ಆನ್ಸರ್. ನೆಕ್ಸ್ಟ್ ಥರ್ಡ್ ಕ್ವಶನ್. ಫ್ರಮ್ ದಿ ಡಿಜಿಟ್ಸ್ 3, 0 and 4 ಮೇಕ್ 5 numbers each with 6 digits. ಯೂಸ್ ಕಾಮರ್ಸ್. ಇಲ್ಲಿ 3 ಡಿಜಿಟ್ಸ್ ಕೊಟ್ಟಿದ್ದಾರೆ, 3, 0 and 4 ಅನ್ನೋದನ್ನು. ಮೇಕ್ 5 ನಂಬರ್ಸ್, ಇದೇ ಡಿಜಿಟ್ಸ್ ಯೂಸ್ ಮಾಡಿಕೊಂಡು 5 ಡಿಫ್ರೆಂಟ್ ನಂಬರ್ಸ್ ಬರಿಬೇಕು. ಈಚ್ ವಿತ್ 6 ಡಿಜಿಟ್ಸ್ ಮತ್ತು ಯೂಸ್ ಕಾಮರ್ಸ್. ಸೊ ಫ್ರಮ್ ದಿ ಡಿಜಿಟ್ಸ್ 3, 0 and 4 ದಿ 5 numbers ಮೇಡ್ ಈಚ್ ವಿತ್ 6 digits ಆರ್. ಸೊ ಇಲ್ಲಿ ನೋಡಿ, ಇವಾಗ 3, 3, 0, 4, 4, 3. So this is one number and another number 3, 4, 3, 4, 0, 4 extra ಹಾಕೊಂಡಿರೋದು. ನೆಕ್ಸ್ಟ್ 3, 4, 4, 3, 0, 4, 3, 4, 0, 4, 3, 3, 4, 4, 0, 3, 7. Using commas these numbers can be rewritten as ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಫಸ್ಟ್ ಕಾಮ ಇಸ್ 1000 ನಿಯರ್ಗೆ, ಇದು ಲ್ಯಾಕ್ಗೆ 3,30,443. ಸೊ ದಿಸ್ ಒನ್ 3,43,404, 3,44,430, 4,34,043, 3,44,034 is the answer. Okay. Thank you so much.